ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ ವಾಚ್ ಅವರ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಎಲ್ಲರದು ವಾಚ್ ಅವರ್ಸು ಒಬ್ಬರು ಮೇಡಮ್ ನನಗೆ ಮೆಸೇಜ್ ಮಾಡಿದ್ರು, ಬ್ರದರ್ ನಂದು ವಾಚ್ ಅವರ್ಸ್ ಕಮ್ಮಿ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಇರ್ಬೋದು ಅಂತ. ಸೊ ಸಿಸ್ಟರು ಸ್ವಲ್ಪ ಟೆನ್ಷನಲ್ಲಿದ್ದಾರೆ. ಸೊ ಅದ್ರಾಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಾವು ಸ್ಟಾರ್ಟಿಂಗು ವೈಟಿ ಸ್ಟುಡಿಯೋ ಓಪನ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ತೋರಿಸುತ್ತಲ್ಲ ಆ ವಾಚ್ ಅವರ್ಸು, ಅದು ಕಮ್ಮಿ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಗೇನು ತೊಂದರೆ ಆಗಲ್ಲ, ಓಪನ್ ಆಗಿ ಹೇಳ್ತೀನಿ. ಎರಡನೇ ಕಡೆ ನೀವು ಚೆಕ್ ಮಾಡ್ತೀರಾ ನೋಡಿ, ಎಸ್ ಅಂತ ಮಾರ್ಕ್ ಇರುತ್ತೆ, ಡಾಲರ್ಸ್ ಇರುತ್ತೆ ನೋಡಿ, ಅದು ಏನಾದರೂ ಕಮ್ಮಿ ಆದರೆ ಸ್ವಲ್ಪ ಡೇಂಜರು. ಅದು ಏನಕ್ಕೆ ಕಮ್ಮಿ ಆಗುತ್ತೆ ಅಂದರೆ, ನೀವು ಯೂಟ್ಯೂಬ್ ಬಂದು 1 ವರ್ಷ ಮೇಲೆ ಆಗಿರುತ್ತೆ. ಆವಾಗ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಸ್ವಲ್ಪ 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 ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ. ಅದೇ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಮತ್ತು ಈ ಸೆಂಟ್ರಲ್ಲೆಲ್ಲ ವಾಚ್ ಅವರ್ಸ್ ಕಟ್ ಆಗುತ್ತಲ್ಲ, ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ. ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ವೈಟಿ ಸ್ಟುಡಿಯೋ ಇರುತ್ತಲ್ಲ, ಆ ವಾಚ್ ಅವರ್ಸ್ ಕಮ್ಮಿ ಜಾಸ್ತಿ ಆಗುತ್ತೆ, ಅದರಿಂದ ತಲೆನೇ ಕೆಡ್ಸ್ಕೊಂಬಿಡಿ. ಎರಡನೇ ಕರೆ ಇರುತ್ತೆ ನೋಡಿ, ಆ ಎಸ್ ಅಂತ ಡಾಲರು, ಆ ಕ್ಲಿಕ್ ಮಾಡಿದಾಗ ಅಲ್ಲಿ ಇರುತ್ತೆ ನೋಡಿ, ಇಷ್ಟು 1000 ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ವಾಚ್ ಅವರ್ಸು 4000 ಮಾಡಬೇಕು, ಅಲ್ಲಿ ಕಮ್ಮಿ ಆಗಬಾರ್ದು. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಅಲ್ಲೇನಾದರೂ ಕಮ್ಮಿ ಆಗೋ ಥರ ಕಾಣಿಸಿದ್ರೆ ನಿಮಗೆ ಮೊದಲು ಹೋಗ್ಬಿಟ್ಟು ನೀವು ಮೇಲ್ನ ಚೆಕ್ ಮಾಡಿ. ನಾವೇನಾದರೂ ತಪ್ಪು ಮಾಡಿದ್ದೀವ ಅಂತ ಯೂಟ್ಯೂಬ್ ಅವರು ಒಂದು ಮೇಲ್ ಹಾಕಿರ್ತಾರೆ, ಅದನ್ನು ಚೆಕ್ ಮಾಡಿ ಏನು ತಪ್ಪು ಮಾಡಿದ್ದೀವೋ ಅದನ್ನು ಸರಿ ಮಾಡ್ಕೊಳ್ಳಿ. ಮೊದಲು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ, ನೀವೆಲ್ಲರೂ ಏನು ಮಾಡ್ತೀರಾ ಗೊತ್ತಾ, ಮೇಲ್ನ ಚೆಕ್ಕೇ ಮಾಡಲ್ಲ, ಹಂಗೆ ಬಿಟ್ಬಿಡ್ತೀರಾ. ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಸಲ ಆದರೂ ಮೇಲ್ನ ನೋಡಿ ಏನಾಗಿದೆ, ನಾವು ಕೆಲಸ ಮಾಡೋದು ಸರಿನಾ ಅಂತ. ಇನ್ನೊಂದು ಏನು ಮಾಡ್ತೀರಾ ಅಂದರೆ, ನೀವು ವಿಡಿಯೋ ಶೂಟ್ ಮಾಡ್ತೀರಾ, ಶೂಟ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ವಿಡಿಯೋ ನೀವು ನೋಡೋದೇ ಇಲ್ಲ. ಒಂದು ಸಲ ನೀವು ಅಪ್ಲೋಡ್ ಮಾಡಿದ್ಮೇಲೆ ವಿಡಿಯೋನ ಬೇರೆ ಫೋನಲ್ಲಿ ನೋಡಿ, ನಾವೇನಾದರೂ ತಪ್ಪು ಮಾಡಿದ್ದೀವ ಅಂತ ಸರಿಯಾಗಿ ನೋಡಿದ್ಮೇಲೆ ಏನಾದರೂ ತಪ್ಪು ಮಾಡಿದರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ಕೊಳ್ಳಿ. ಈ ವಾಚ್ ಅವರ್ಸಿಂದ ತುಂಬ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಬಟ್ ಎರಡನೇ ಕಡೆ ಕಮ್ಮಿ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ ಹೆಣ್ಮಕ್ಳಿಗೆ. ಇನ್ನೇನೆಂದರೆ, ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಡೈಲಿ ಬಂದು ವಾಚ್ ಅವರ್ಸ್ ನೋಡ್ಕೊಂಡೇ ಕೂತ್ಕೊಂಡಿರ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಇವಾಗ ಅಪ್ಲೋಡ್ ಮಾಡಿದ್ವಿ ಅಂದ್ಕೊಳ್ಳಿ, ಒಂದು ವಾರ ಬಿಟ್ಟು ವಾಚ್ ಅವರ್ಸ್ ಚೆಕ್ ಮಾಡಿ, ಅವಾಗ ಸ್ವಲ್ಪ ಜಾಸ್ತಿ ಬಂದಿರೋ ಥರ ಕಾಣುತ್ತೆ. ನೀವು ಡೈಲಿ ವೀಡಿಯೋಸೇ ಆಗಲ್ಲ, ಡೈಲಿ ಎಷ್ಟಾಯಿತು ಅಂತ ನೋಡ್ಕೊಂಡು ಕೂತ್ಕೊಳ್ತಾನೆ ಇರ್ತೀರಾ. ಯಾಕಂದರೆ ನಾನು ಫಸ್ಟು ಯೂಟ್ಯೂಬ್ ಬಂದಾಗ ನಾನು ಹಂಗೆ ಇದ್ದೆ. ಡೈಲಿ ಹೋಗೋದು, ವೈಟಿ ಸ್ಟುಡಿಯೋ ಓಪನ್ ಮಾಡೋದು, ವಾಚ್ ಅವರ್ಸ್ ನೋಡೋದು, ಹಿಂಗೆ ಆಗೋಗಿತ್ತು. ಅದು ಒಂಥರ ರೋಗ ಥರನೇ ನಮಗೆ. ಅದು ಎಲ್ಲರೂ ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ, ಅದು ನನಗೆ ಗೊತ್ತು. ಯೂಟ್ಯೂಬ್ ಅವ್ರು ಮಾಡ್ತಾರೆ, ಇವಾಗಲೂ ಮಾಡ್ತಾರೆ ಕೆಲವ್ರು ಜನ. ನಾನು ಅದು ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ವಾರಕ್ಕೊಂದ್ಸಲ ಚೆಕ್ ಮಾಡ್ತೀನಿ. ವಾರಕ್ಕೊಂದ್ಸಲ ಚೆಕ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಥರ ನಮಗೆ ಕಾಣುತ್ತೆ ವಾಚ್ ಅವರ್ಸು, ಅರ್ಥ ಆಯ್ತಾ? ಏನೇ ಆಗಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ರೀ. ಚಿಕ್ಕ ವಿಷಯಕ್ಕೆಲ್ಲ ಭಯ ಬೀಳಬೇಡಿ, ಎಲ್ಲದಕ್ಕೂ ಇದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇದೆ, ಅರ್ಥ ಆಯ್ತಾ? ಸೊ ತಿಳ್ಕೊಳ್ಳಿ, ಎಲ್ಲದನ್ನ ತಿಳ್ಕೊಳ್ಳಿ, ಟೆನ್ಷನ್ ಆಗಬೇಡಿ. ಎಲ್ಲ ಹೆಣ್ಮಕ್ಳಿಗೆ ನಾನು ಒಂದೇ ವಿಷಯ ಹೇಳ್ತೀನಿ, ಏನೇ ಆಗಲಿ ನೋಡ್ಕೊಳ್ಳೋಣ. ಏನು ಯೂಟ್ಯೂಬ್ಗೂ ಬರೋಕ್ಕೂ ಮುಂಚೆ ನಾವೇನು ಬದುಕಿಲ್ವಾ? ಆ ಥರ ಎಲ್ಲ ಮಾಡಬೇಡ್ರಿ ದಯವಿಟ್ಟು. ಎಲ್ಲರೂ ಕಲ್ತ್ಕೊಳ್ಳಿ. ಇಲ್ಲಿ ತುಂಬ ಜನ ಇದ್ದಾರೆ, ಹೇಳ್ಕೊಡೋರು ಇದ್ದಾರೆ, ಸುಳ್ಳು ಹೇಳ್ಕೊಡೋರೇ ಜಾಸ್ತಿ ಜನ ಇರೋದು, ಓಪನ್ ಆಗಿ ಹೇಳ್ತೀನಿ. ಸೊ ನೀವು ದೊಡ್ಡ ಯೂಟ್ಯೂಬರ್ನ ನೋಡಿ ತುಂಬ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ, ಎಲ್ಲ ಯೂಟ್ಯೂಬ್ ಚಾನಲ್ ಅವರು. ದಯವಿಟ್ಟು ನಿಮ್ಗೆ ಅನ್ಸಿದ್ದು ನೀವು ಮಾಡಿ, ನೀವು ಮಾಡೋದೆಲ್ಲ ಸರಿಯೇ ಇದೆ. ಸೊ ಭಯ ಬೀಳ್ತೀರಾ ಅಷ್ಟೇ. ಏನೇ ಆಗಲಿ ನೋಡ್ಕೊಳ ಬಿಡ್ರಿ, ಏನಕ್ಕೆ ತಲೆ ಟೆನ್ಷನ್ನು. ಹೆಣ್ಮಕ್ಳು ತುಂಬ ಅಂದರೆ ತುಂಬ ಭಯ ಬೀಳ್ತಾರೆ. ಯಾಕಂದರೆ ಅವ್ರ ಭಯ ಕಾರಣ ಏನಂದರೆ, 1000 ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರ್ತಾರೆ, 500 ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರ್ತಾರೆ, ಎಲ್ಲಿ ಹೋಗ್ಬಿಡುತ್ತೋ ಅಂತ. ಸೊ ನೀವು ಭಯ ಬಿತ್ಕೊಂಡೇ ಇದ್ದರೆ ಏನಾದರೂ ಮಾಡೋಕ್ಕಾಗುತ್ತಾ, ನಾನು ಕೇಳ್ತೀನಿ. ಸೊ ಲೈವಲ್ಲಿ ಎಷ್ಟೋ ಜನ ಪಾಪ 1 ಅವರ್ 2 ಅವರ್ ಲೈವ್ ಮಾಡ್ತಾರೆ, ಯಾಕೆ? ವಾಚ್ ಅವರ್ಸ್ಗೋಸ್ಕರ. ಈ ದೊಡ್ಡ ಯೂಟ್ಯೂಬರ್ ಹೇಳೋದು ನಿಜಾನೇ ಆಗಿದ್ದರೆ ಅವರೆಲ್ಲ ಏನಕ್ಕೆ ಲೈವಲ್ಲಿ ಕೂತ್ಕೊತಾ ಇದ್ರು? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಏನೂ ಆಗಲ್ಲ ರೀ, ಆರಾಮಾಗಿ ನಿಮ್ಮ ಕೆಲಸ ಮಾಡಿ. ಅದೇ ವಾರಕ್ಕೊಂದ್ಸಲ ವಾಚ್ ಅವರ್ಸ್ನ ಚೆಕ್ ಮಾಡಿ. ಮೇನ್ ಪ್ರಾಬ್ಲಮ್ಮು 2 ಇದೆಯಲ್ಲ, ಸ್ಟಾರ್ಟಿಂಗು ವೈಟಿ ಸ್ಟುಡಿಯೋ ಓಪನ್ ಮಾಡಿದಾಗ ಅಲ್ಲಿ ಕಮ್ಮಿ ಜಾಸ್ತಿ ಆಗುತ್ತೆ ಆ ವಾಚ್ ಅವರ್ಸು. ಮೇನ್ ನಮಗೆ ಬೇಕಾಗಿರೋದು ಎರಡನೇದು ಹೇಳಿದ್ದೀನಲ್ಲ, ಎಸ್ ಅಂತ ಡಾಲರ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಅಲ್ಲಿ ಕಮ್ಮಿ ಜಾಸ್ತಿ ಆಗಬಾರ್ದು. ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಚೆಕ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಏನಿಲ್ಲ ರೀ, ಯೂಟ್ಯೂಬ್ ಏನು ದೊಡ್ಡ ಮ್ಯಾಟ್ರೇ ಅಲ್ಲ, ಓಪನ್ ಆಗಿ ಹೇಳ್ತೀನಿ. ಕಲ್ತ ಮೇಲೆ ಈಸಿಯಾಗಿ ಮಾಡಿಬಿಡ್ಬೋದು. ಏನೋ ನಾವು ಇದಾಗ್ಬಿಡುತ್ತೆ ಏನೂ ಆಗಲ್ಲ ರೀ, ಆರಾಮಾಗಿ ಮಾಡಿ, ಟೆನ್ಷನ್ ಬೇಡ. ಇನ್ನೇನಂದರೆ ವಾಚ್ ಅವರ್ಸ್ ಬಗ್ಗೆ ಸ್ವಲ್ಪ ಗಮನ ಇಡಿ. ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಆದರೂ ಚೆಕ್ ಮಾಡಿ. ಡೈಲಿ ಚೆಕ್ ಮಾಡ್ಕೊಂಡು ಕೂತ್ಕೊಬೇಡಿ. ಡೈಲಿ ಚೆಕ್ ಕೂತ್ಕೊಳ್ಳೋದ್ರಿಂದ ನಿಮಗೆ ತುಂಬ ಕೋಪ ಬರುತ್ತೆ. ಏನು ಎಷ್ಟೇ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಏನೂ ಬರ್ತಾ ಇಲ್ಲ ಅಂತ ನಿಮ್ಮ ವೀಡಿಯೋ ಕಡೆ ಗಮನನೇ ಹೋಗ್ಬಿಡುತ್ತೆ. ನಿಮಗೆ ನೆಕ್ಸ್ಟು ನಾಳೆ ಮಾಡೋಣ ಅಂತ 1 ತಿಂಗಳು 2 ತಿಂಗಳು ಆಗಿಬಿಡುತ್ತೆ. ಸೊ ಯಾವಾಗ ನಿಮ್ಮ ವೀಡಿಯೋ ಮೇಲೆ ನಿಮ್ಮ ಗಮನ ಹೋಗುತ್ತೋ ಆವಾಗ ಯೂಟ್ಯೂಬಲ್ಲಿ ನೀವು ಸ್ಲೋ ಆಗಿಬಿಡ್ತೀರಾ. ನಿಮ್ಗಿಂತ ಹಿಂದೆ ಬಂದವರೆಲ್ಲ ಮುಂದೆ ಹೋಗ್ಬಿಟ್ಟಿರ್ತಾರೆ. ಸೊ ತಿಳ್ಕೊಳ್ಳಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ರೀ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಕೆಲಸದ ಮೇಲೆ ಗಮನ ಇರಲಿ. ಬರೀ ವಾಚ್ ಅವರ್ಸ್ ಬಂದೇ ಸರಿ ಹೋದ್ರೆ ಸರಿ, ಆದರೆ ಮೈನಸ್ ಆಗೋದನ್ನ ಮೇನ್ ಮುಖ್ಯ ನೋಡ್ಕೊಳ್ಳಿ ಫಸ್ಟು, ಅರ್ಥ ಆಯ್ತಾ? ಎಲ್ಲ ನನಗೆ ಫ್ರೆಂಡ್ಸು, ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್ಗೆ ನಾನು ರಿಕ್ವೆಸ್ಟ್ ಮಾಡೋದಿದೆ. ಸೊ ಏನು ಭಯ ಬೀಳಬೇಡಿ, ಆರಾಮಾಗಿ ಮಾಡಿ ಕೆಲಸ. ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡಿ. ಏನಾದರೂ ಮಾಡಬೇಕಂದ್ರೆ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ತೋರಿಸಿ,
ಯೂಟ್ಯೂಬಲ್ಲಿ ಬೇಗ ನೀವು ಕ್ಲಿಕ್ ಆಗಿ ನಿಮ್ಮ ಚಾನಲ್ ಎಲ್ಲ ಬೇಗ ಬೇಗ ಮೊನಿಟೈಸೇಷನ್ ಆಗಲಿ, ಇರೋ ಎಲ್ಲ ಯೂಟ್ಯೂಬರ್ದು ಬೇಗ ಆಗಲಿ ಅಂತ ನನಗೆ ಒಂದು ವಿಶ್ವಾಸ ಮಾಡ್ತಾ ಇದ್ದೀನಿ. ಸೊ ತುಂಬ ಕಷ್ಟ ಇದ್ದಾರೆ, ಎಲ್ಲರೂ ಕಷ್ಟ ಬೀಳ್ತಾನೆ ಇದ್ದಾರೆ ಯೂಟ್ಯೂಬ್ಗೋಸ್ಕರ, ನಾನು ಕಷ್ಟ ಬೀಳ್ತಾನೆ ಇದ್ದೀನಿ. ಸೊ ವೀಡಿಯೋಸ್ ಮಾಡ್ತಾನೆ ಇದ್ದೀನಿ, ಏನು ಸಿಗುತ್ತೋ ಅದು ಮಾಡ್ತಾ ಇದ್ದೀನಿ. ಯಾಕೆ ಹೇಳಿ, ಬೇಗ ಬೆಳಿಬೇಕು, ಬೇಗ ಬರಬೇಕು, ನಮ್ಮದು ಒಂದು ಕನಸಿದೆ, ನಾವು ಒಂದು ದುಡ್ಡು ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಪ್ರತಿ ಒಬ್ಬರಿಗೂ ಆಸೆ ಇದೆ ಇಲ್ಲಿ ಬಂದವ್ರಿಗೆಲ್ಲ. ಸೊ ಒಂದು ಚಾಲೆಂಜ್ ಥರ ನಾವೆಲ್ಲರೂ ಮಾಡ್ತಾ ಇದ್ವಿ. ನನಗೆ ಅರ್ಥ ಆಗುತ್ತೆ ಎಲ್ಲರ ಕಷ್ಟ ಏನಂತ. ಸೊ ಏನು ಮಾಡೋಕ್ಕಾಗುತ್ತೆ, ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ ಹೇಳಿರ್ತಾರಲ್ಲ, ಇದೊಂದು ಆನ್ ಮಾಡಿಬಿಟ್ರೆ 4,000 ವಾಚ್ ಅವರ್ಸ್ ಬಂದ್ಬಿಡುತ್ತೆ ಅಂತ. ಆ ಥರ ಬಂದಿದ್ರೆ ಏನಕ್ಕೆ ಲೈವಲ್ಲೆಲ್ಲ ಕೂತ್ಕೊಂಡು ಪಾಪ ಅಷ್ಟು ಕಷ್ಟ ಬೀಳ್ತಾ ಇದ್ರು? ನೀವು ಹೇಳಿ, ಏನು ಬರಲ್ಲ, ಅದು ಆಗಲ್ಲ, ಸುಮ್ಮನೆ ಸುಳ್ಳು. ನಮ್ಮಿಂದ ಅವ್ರು ದುಡ್ಡು ಮಾಡಿಬಿಟ್ರು, ನಮ್ಮಿಂದ ಮೇಲೆ ಹೋಗ್ಬಿಟ್ರು, ನಾವು ಅವ್ರಿಗೆ ಜ್ಞಾಪಕ ಇದ್ದೀವಾ? ನೀವು ಹೇಳಿ, ಇಲ್ಲ. ಇವಾಗ ಹೊಸಬ್ರು ಅವ್ರು ಸಿಗ್ತಾನೆ ಇರ್ತಾರೆ. ಹೆಂಗೆ ಸಿಗ್ತಾರೆ ಹೇಳಿ? ಯಾಕಂದ್ರೆ ನಮ್ಮ ಥರ ನಂಬ್ಕೊಂಬಂದಿರ್ತಾರಲ್ಲ ಯೂಟ್ಯೂಬ್ ಚಾನಲ್ ಹೊಸಬ್ರು, ನಮ್ಮ ಹತ್ರ ಬರೋಲ್ಲ. ಫಸ್ಟು ಹೋಗೋದು ಅವ್ರ ಹತ್ರ, ಆಮೇಲೆ ಒಂದು ತಿಂಗಳು ಅವ್ರ ಹಿಂದೆನೇ ಹೋಗ್ತಾ ಇರ್ತಾರೆ, ಆಮೇಲೆ ನಮ್ಮ ಹತ್ರ ಬರ್ತಾರೆ, ನೀನು ಕೊಡು ನಾನು ಕೊಡು ಅಂತ ಸಬ್ಸ್ಕ್ರೈಬ್. ನಾವೆಲ್ಲ ಹಿಂಗೆ ಮಾಡಿರೋದು, ಅರ್ಥ ಆಯ್ತಾ? ಸೊ ದಯವಿಟ್ಟು ನಾನು ತಿಳ್ಕೊಂಡಿದ್ದೀನಿ ಅವ್ರವ್ರು ಹೆಂಗೆ ಅಂತ. ಸೊ ಅದೆಲ್ಲ ಬೇಡ ಮಾತಾಡೋ ಇರೋ ಸತ್ಯಗಳೆಲ್ಲ ಹೇಳ್ಬಿಟ್ರೆ ಆಮೇಲೆ ಬೇಜಾರಾಗ್ಬಿಡ್ತಾರೆ ಅವರು. ಸೊ ದಯವಿಟ್ಟು ನಿಮ್ಗೆ ಹೇಳೋದು, ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ, ಏನೇ ಆದರೂ ನಾವು ನೋಡ್ಕೊಳೋಣ. ನಿಮಗೆ ನೀವು ಕಲ್ತ್ಕೊಳ್ಳಿ, ಏನೇ ಪ್ರಾಬ್ಲಮ್ ಆದರೂ ನೀವು ಸಾಲ್ವ್ ಮಾಡೋದು ಕಲ್ತ್ಕೊಳ್ಳಿ. ಆವಾಗ ನಿಮ್ಮ ಹತ್ರ ಯಾವನು ಮಾತಾಡೋಕ್ಕೆ ಬರಲ್ಲ. ಓಪನ್ ಆಗಿ ಹೇಳ್ತೀನಿ, ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿಕೊಂಡ್ರೆ ಪಕ್ಕ ಯೂಟ್ಯೂಬರ್ ಆಗೇ ಆಗ್ತೀರಾ. ಇದು ನನಗೆ ಕೊಡೋ ಗ್ಯಾರಂಟಿ ನಿಮಗೆ. ಸೊ ಭಯ ಬೀಳಬೇಡಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ, ಏನೇ ಇದ್ರೂ ಮಾಡ್ಕೊಳೋಣ. ಸೊ ಒಬ್ರು ಮೇಡಮ್ ತುಂಬ ಭಯ ಪಟ್ಬಿಟ್ಟಿದ್ರು, ನಂದೆಲ್ಲಿ ವಾಚ್ ಅವರ್ಸ್ ಪ್ರಾಬ್ಲಮ್ ಆಗುತ್ತೆ. ಏನೂ ಇಲ್ಲ, ಸ್ಟಾರ್ಟಿಂಗ್ ಅಪ್ಡೇಟ್ ಎಲ್ಲ ಕಮ್ಮಿ ಜಾಸ್ತಿ ಆಗುತ್ತೆ. ಎರಡನೇದು ಮೇನ್ ಮುಖ್ಯ ನಮಗೆ, ಅದು ಚೆಕ್ ಮಾಡ್ಕೊಳ್ಳಿ ಸಿಸ್. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಓಕೆನಾ? ಭಯ ಏನಕ್ಕೂ ಬೀಳಬೇಡಿ. ಭಯ ಬಿದ್ದಷ್ಟು ತಪ್ಪು ಕೆಲಸ ಜಾಸ್ತಿ ಮಾಡ್ತೀವಿ, ಅರ್ಥ ಆಯ್ತಾ? ಒಂದು ತಪ್ಪಿಂದ 2 ತಪ್ಪಾಗುತ್ತೆ, ಆ ಥರ ಆಗುತ್ತೆ. ದಯವಿಟ್ಟು ನಿಮ್ಮ ಚಾನಲ್ಲಿ ಮೊದಲು ಶಾಂತಿಯಿಂದ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಟೆನ್ಷನ್ ತೊಗೊಬೇಡಿ. ಸೊ ಎಲ್ಲದಕ್ಕೂ ಇದೆ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾನು ಹೇಳೋ ಮಾತಲ್ಲೇ ತಪ್ಪು ಸರಿ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಹಾಕಿ. ನೀವು ಹೇಳೋದ್ರಿಂದ ನಾನು ಸರಿಪಡಿಸ್ಕೊತೀನಿ, ನನ್ನಿಂದ ಏನು ತಪ್ಪಾಗಿದೆ, ನಾನೇನಾದರೂ ತಪ್ಪಾಗಿ ಹೇಳಿದ್ದೀನಾ ಅಂತ. ಸೊ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ.